ನಾಗರ ಪಂಚಮಿ ಇವತ್ತು ತೊಗರಿಬೇಳೆ ಯೂಸ್ ಮಾಡಬೇಡ ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಇಡ್ಲಿ ಸಾಂಬಾರ್ ಮಾಡೋಣ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೆ. ಅದಕ್ಕೆ ತೊಗರಿಬೇಳೆ ಇಲ್ಲದೆ ಹೆಸರುಬೇಳೆಲೇ ಸಾಂಬಾರ್ ಮಾಡಿದೆ. ಅದನ್ನು ಚೆನ್ನಾಗೇ ಆಗಿತ್ತು. ಹೆಂಗೆ ಅಷ್ಟೊಂದು ಬೇಗ ಅಷ್ಟೊಂದೆಲ್ಲ ಅಡುಗೆ ಮಾಡ್ತೀರಾ ಅನ್ನೋದಕ್ಕೆ ಆನ್ಸರ್ ಇಲ್ಲಿದೆ. 5 ಬರ್ನರ್ ಇರೋ ಸ್ಟವ್ ಮೇಲೆ 5 ಬರ್ನರ್ ಆಲ್ಮೋಸ್ಟ್ ಯಾವಾಗ್ಲೂ ಆನ್ ಆಗಿರುತ್ತೆ. ಅಡುಗೆ ಮಾಡಕ್ ನಿಂತ್ಕೊಂಡ್ರೆ ಒಂದು ಸ್ಟವ್ ಅಲ್ಲಿ ಬೇಳೆ ಬೇಯ್ತಾ ಇದೆ, ಇನ್ನೊಂದು ಸ್ಟವ್ ಅಲ್ಲಿ ಆನಿಯನ್, ಟೊಮೆಟೊ ಮತ್ತೆ ತರಕಾರಿ ಎಲ್ಲ ಫ್ರೈ ಮಾಡಿ ಸಾಂಬಾರ್ ಪುಡಿ ಹಾಕಿ ಅದು ಸ್ವಲ್ಪ ಕುದಿ ಬರೋಷ್ಟರಲ್ಲಿ ಬೇಳೆ ಬೆಂದೋಗಿರುತ್ತೆ. ಆಮೇಲೆ ಅದನ್ನ ಸಾಂಬಾರ್ಗೆ ಮಿಕ್ಸ್ ಮಾಡ್ಬಿಡೋದು. ಇನ್ನೊಂದು ಸ್ಟವ್ ಅಲ್ಲಿ ಇಡ್ಲಿ ಬೇಯ್ತಾ ಇದೆ, ಇನ್ನೊಂದ್ರಲ್ಲಿ ಚಟ್ನಿಗೆ ಪೀನಟ್ಸ್ ಫ್ರೈ ಮಾಡ್ತಾ ಇದೀನಿ. ಹೀಗೆ ಪ್ಯಾರ್ಲಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಬೇಗ ಆಗೋಗುತ್ತೆ. ಹಬ್ಬ ಮಾಡ್ಲೇಬೇಕು ಅನ್ನೋ ಅಪ್ಲಿಕೇಶನ್ ಯಾರಿಗೂ ಇರಲ್ಲ, ಆದ್ರೆ ಮಾಡಿದ್ರೆ ನಮ್ ಮನ್ಸ್ಗೂ ನೆಮ್ಮದಿ. ಹಾಗೆ ನಮ್ಗಿಂತ ಬೆಸ್ಟ್ ಗುರು ನಮ್ಮ ಮಕ್ಕಳಿಗೆ ಇನ್ಯಾರಿರಕ್ ಸಾಧ್ಯ. ಹೊರಗಡೆ ಇರೋ ಚಳಿಗೆ ಎಲ್ಲೂ ಹೋಗಕ್ ಮನ್ಸಾಗಲ್ಲ. ಅದ್ರ ಜೊತೆಗೆ ನಾಗರ್ಕಲ್ಲಿದ್ದು ಅದಕ್ಕೆ ತೆನೆ ಎರಿಯೋದಕ್ಕೆಲ್ಲ ದೇವಸ್ಥಾನದಲ್ಲಿ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾಗದೇವ್ರನ್ನೇ ಮನೆಯಲ್ಲಿ ಅರಿಶಿಣದಲ್ಲಿ ಮಾಡ್ತಾ ಇದೀವಿ. ದೇವರ ಸ್ಟೋರೀಸ್ ಹೇಳಿ ಮಕ್ಕಳಲ್ಲಿ ಭಯ ಭಕ್ತಿ ತರಿಸೋ ಅಂತ ಚಾಣಾಕ್ಷತನ ಹೊಂದಿದ್ರೆ ಸಾಕು, ಮಕ್ಕಳು ಪೂಜೆಯಲ್ಲೆಲ್ಲ ಇನ್ವಾಲ್ವ್ ಆಗೇ ಆಗ್ತಾರೆ.